ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆಗಿರತಕ್ಕಂತಹ ಛಾಪನ್ನ ಮೂಡಿಸಿರುವಂತಹ ನಟ ಅವಿನಾಶ್ ಸರ್ ಬರೋಬ್ಬರಿ 28 ವರ್ಷಗಳ ನಂತರ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅದು ವಸುದೇವ ಕುಟುಂಬ ಸೀರಿಯಲ್ ಮುಖಾಂತರ ಮಾತಾಡ್ಸೋಣ. ಸರ್, ಈಗ ಅಲ್ಲಿ ಒಂದು ಸಾಲಿತ್ತು, ಒಂದು ಬೇರು 100 ಕವಲು ಅನ್ನುವಂಥದ್ದು. ಹಾಗೆ ಈಗ ನೀವು ಎಲ್ಲ ಕಡೆ ಕವಲು ಹೊಡೆದು ಬಿಟ್ಟಿದ್ದೀರಿ. ಸೊ ಈಗ 28 ವರ್ಷ ಆಯ್ತು. ಒಂದು ತುಂಬಾ ಸ್ಪೆಷಲ್ ಮೆಮೊರಿ ಶೇರ್ ಮಾಡ್ತಾ ಇದ್ರಿ ಸರ್. ಆ ಸೀರಿಯಲ್ ಮಾಡುವಾಗ ಮಾಳವಿಕಾ ಅವ್ರು ನಮಗೆ ಸಿಕ್ಕಿದ್ದು ಅನ್ನೋದು. ಈ ಕುಟುಂಬದ ಜೊತೆಗೆ ಕುಟುಂಬಕ್ಕೆ ಎಂಟ್ರಿ ಕೊಡ್ತಾ ಇದ್ರಿ. ಹೌದು ಹೌದು. ನನಗೆ ಹೇಳ್ತಾ ಇದ್ನಲ್ಲ, ಹಲವಾರು ಬಾರಿ ನನ್ನನ್ನು ಸೀರಿಯಲ್ ಮಾಡೋದಕ್ಕೆ ಕರಿತಾ ಇರೋರು, ಬಟ್ ನಾನು ಒಪ್ತಾ ಇರಲಿಲ್ಲ. ಯಾಕೆಂದರೆ ನಾನು ಸಿನಿಮಾದಲ್ಲೇ ಪೂರ್ತಿ ಬೆಳೆದನಾದ್ರಿಂದ ನನಗೆ ಇಲ್ಲಿನ ಫಾರ್ಮೆಟ್ ಬಗ್ಗೆ, ಹೇಗೆ ಶೂಟಿಂಗ್ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತ ನನ್ನ ಮಾಳವಿಕೆ ಹೇಳಿದಾಗ ನಂಗೆ ಭಯ ಆಗೋದು. ಬೆಳಗ್ಗೆ ಹೋದರೆ 10 ಗಂಟೆಗೆ ಬರ್ತಾಳೆ, 7, 5 ನಮಗೆ ಆ ಥರದ್ದೆಲ್ಲ ಮಾಡೋ ಅಭ್ಯಾಸ ಎಲ್ಲ ಆಗಲ್ಲ ಅಂತಲೇ ಹೇಳ್ತಾ ಇದ್ದೆ. ಇದು ಬಂದಾಗ ಏನಾಯ್ತು ಅಂತ ಗೊತ್ತಿಲ್ಲ ನನಗೆ. ಒಂದು ಆ ಪಾತ್ರ, ಒಂದು ಕ್ಯಾಮಿಯೋ ರೋಲು ತುಂಬ ಇಷ್ಟ ಆಯಿತು. ಜೊತೆಗೆ ನಾನೊಬ್ಬ ಕಲಾವಿದ, ನಟನೆ ಮಾಡೋನು. ಯಾವುದು ದೊಡ್ಡ ಸ್ಕ್ರೀನ್ ಆದ್ರೂ, ದೊಡ್ಡ ಚಿಕ್ಕ ಸ್ಕ್ರೀನ್ ಆದ್ರೂ ಆ್ಯಕ್ಟ್ ಮಾಡೋದು ಒಂದೇ ನಾನು. ಹಾಗಾಗಿ ನನ್ನ ಡಿಮ್ಯಾಂಡ್ಸ್ಗಳಿಗೆ ಎಲ್ಲವನ್ನೂ ಮೀಟ್ ಮಾಡ್ತೀನಿ ಅಂತಂದಾಗ ನನಗೆ ಇಲ್ಲ ಅನ್ನೋದಕ್ಕೆ ಯಾವ ಕಾರಣನೂ ಆಗಲೇ ಇಲ್ಲ. ಜೊತೆಗೆ ಮಾಳವಿಕ ಕೂಡ ಇನ್ಸಿಸ್ಟ್ ಮಾಡೋದು, ಇಲ್ಲ ನಿನಗೆ ಗೊತ್ತಿಲ್ಲ, TV ಮೀಡಿಯಾ ಭಾಳ ಪಾಪ್ಯುಲರ್ ಆಗಿದೆ, ಒಂದು ಸರಿ ಮಾಡು ಅಂತ. ಹಾಗಾಗಿ ಮಾಡಿದೆ. ತುಂಬ ಚೆನ್ನಾಗಿ ಆ್ಯಕ್ಚುಲಿ ಎಂಜಾಯ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇವ್ರು ಮಾಡೋ ಸ್ಪೀಡು ಮತ್ತು ಇವ್ರು ಮಾಡೋ ಸೀನ್ಗಳು ಜಾಸ್ತಿ ಆಗೋದ್ರಿಂದ ನಮಗೆ ಅಭ್ಯಾಸ ಇಲ್ಲ. ಸಿಟ್ಟು ಬರ್ತಾ ಇರ್ತೀನಿ ಮಧ್ಯ ಸ್ವಲ್ಪ ಎದಾರ ಮೇಲೆ ರೇಗ್ತಾ ಇರ್ತೀನಿ. ಬಿಟ್ಬಿಟ್ರೆ ಐ ಆಮ್ ಎಂಜಾಯಿಂಗ್ ದಿ ಹೋಲ್ ಪ್ರಾಸೆಸ್. ಮಕ್ಕಳು ಪಾತ್ರ ಮಾಡಿರೋರೆಲ್ಲ ತುಂಬ ಮುದ್ದಾಗಿದ್ದಾರೆ. ತುಂಬ ಖುಷಿಯಾಗುತ್ತೆ ಮಕ್ಕಳ ಜೊತೆ ಇರೋದಕ್ಕೆ. ಜೊತೆಗೆ ಇಲ್ಲಿ ಒಂದು ಯಾವಾಗಲೂ ಗುಂಪಲ್ಲೇ ಇರೋದ್ರಿಂದ ಯಾವಾಗಲೂ ಭಾಳ ಖುಷಿಯಾಗೇ ಇರ್ತೀವಿ, ನಗುನಗುತ್ತಾ ಎಂಜಾಯ್ ಮಾಡಿಕೊಂಡು. ಇಟ್ಸ್ ಮೋರ್ ಲೈಕ್ ಎ ಪಿಕ್ನಿಕ್. ಆ್ಯಂಡ್ ನಿರ್ದೇಶಕರು ಕೂಡ ಭಾಳ ಸಂಯಮ, ಭಾಳ ತಾಳ್ಮೆ. ಆ್ಯಂಡ್ ನಾನು ಹೇಳ್ತಾ ಇದ್ದಂಗೆ, ನಾನು ಕೇಳಿದ್ದು ನಮ್ಮ ಕತೆ, ಇದು ಸಂಬಂಧಗಳ ಬಗ್ಗೆ ಕತೆ. ನಾನು ತುಂಬ ಇನ್ಸಿಸ್ಟ್ ಮಾಡ್ತೀನಿ ಯಾವಾಗಲೂ ನಮ್ಮ ಸಂಸ್ಕೃತಿನ, ನಮ್ಮ ನೇಟಿವಿಟಿನ ಉಳಿಸ್ಕೋಬೇಕು. ನಾವು ಬೇರೆದನ್ನ ಕಾಪಿ ಮಾಡ್ಕೋಬಾರ್ದು. ಬೇರೆಯವ್ರನ್ನ ಈ ಬಾರೋಡ್ ಕಲ್ಚರ್ ತಂದು ನಮ್ಮ ತಲೆ ಮೇಲೆ ಹಾಕ್ಕೊಂಡು ಅದನ್ನು ಮುಂದಿನ ಜನ್ರೇಷನ್ಗೆ ನಮ್ಮ ಕಲ್ಚರ್ನ, ನಮ್ಮ ಸಂಸ್ಕೃತಿನ ಮರೆಯೋ ಹಾಗೆ ಮಾಡಬಾರ್ದು ಅನ್ನೋದು ನನಗೆ ಯಾವಾಗಲೂ ತುಂಬ ಐ ಸ್ಟ್ರಾಂಗ್ಲಿ ಫೀಲ್ ಅಬೌಟ್ ದಟ್. ಸೊ ನಮ್ಮ ನೇಟಿವಿಟಿ ಮರ್ತು ಬಿಡ್ತಾ ಇದ್ದೀವಿ. ನಮ್ಮ ಸಂಸ್ಕೃತಿನ, ನಮ್ಮ ಆಚಾರ ವಿಚಾರಗಳನ್ನೆಲ್ಲ ಮರ್ತು ಹೋಗ್ತಾ ಇದೆ ನಮಗೆ. ಬೇರೆ ಯಾವುದೋ ನಾರ್ತ್ ಇಂಡಿಯಾ ಅಂತ ತಂದು ನಮ್ಮ ತಲೆ ಮೇಲೆ ಹೇರ್ಬಿಟ್ಟು ಅದನ್ನು ಹಾಕ್ಕೊಂಡು ನಾವು ನಮ್ಮದನ್ನೆಲ್ಲ ಮರ್ತು ಹೋಗ್ತಾ ಇದೆ. ಈ ಥರದ್ದು ಬಂದಾಗ ಇದು ನಮ್ಮದು ಎಲ್ಲವೂ ಪೂರ್ತಿ. ಹಾಗಾಗಿ ಎಲ್ಲಿ ನಂಗೆ ಅದನ್ನು ಬೆಳೆಸೋದಕ್ಕೆ ಜಾಗ ಸಿಗುತ್ತೋ ಅದನ್ನು ಮಾಡಬೇಕು ಅಂತ ಕೂಡ ಒಪ್ಕೊಂಡೆ ನಾನು.